ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಥರ್ಸ್ಡೇ ನಾನು ತೋಟಕ್ಕೆ ಹೋಗಿ ನಮ್ಮ ಶಾಮಂತಿ ಹೂವು ಇತ್ತಲ್ವ, ಅಲ್ಲಿ ಹೋಗಿ ಹೂವನ್ನು ಸ್ವಲ್ಪ ಕಿತ್ಕೊಂಡು ಬರ್ತಾಯಿದ್ದೀನಿ. ನಾಳೆ ಫ್ರೈಡೇ ಆಗಿರೋದ್ರಿಂದ ವಾರಕ್ಕೆ ಹೂವು ಬೇಕು ನಮ್ಮ ಮನೆಯವ್ರಿಗೆ, ನಮ್ಮ ಅತ್ತೆಗೆ ಹೇಳ್ತಾನೇ ಇದ್ದೆ. ಅವ್ರಿಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಗಿಡದೆಲ್ಲ ಕಟ್ ಮಾಡ್ತಾಯಿದ್ರು ಜಿಪ್ಸಮ್ ಎಲ್ಲ. ಸೊ ಅದರಿಂದ ನಾನೇ ಹೋಗಿ ಫ್ರೀ ಇದ್ದೆ ಅಂತ ಒಂದು ಸ್ವಲ್ಪ ಹೂವು ನಾಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂಚೂರು ಅರ್ಜೆಂಟಲ್ಲಿ ಕಿತ್ಕೊಂಡು ಬರ್ತಾಯಿದ್ದೀನಿ. ನನ್ನ ಮಗಳು ಬೇರೆ ಇರಲಿಲ್ಲ, ಸೊ ಅವಳು ಬರೋಷ್ಟೊತ್ತಿಗೆ ನಾನು ಬೇಗ ಕಿತ್ಕೊಂಡು ಹೋಗಬೇಕಿತ್ತು. ಸೊ ಎಷ್ಟು ಬೇಕೋ ಸಾಕು ಅಷ್ಟೇ ಮಾತ್ರ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ತೋಟದ ಹತ್ರ ಬಂದು ಶಾಮಂತಿ ಹೂವನ್ನು ಕಿತ್ಕೊಳ್ತಾ ಇದ್ದೆ. ಶಾಮಂತಿ ಹೂವೂ ಆಗಿದೆ, ಸೀಸನ್ ಇದೆಲ್ಲ ಕಟ್ ಮಾಡಿ ಬೇರೆ ಗಿಡ ಹಾಕಬೇಕು ಅಂತ ರೆಡಿ ಮಾಡ್ತಿದ್ರು. ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ನೇಬರ್ ಆಂಟಿ ಅಂತ ಹೇಳಿದ್ನಲ್ಲ, ಚೈತ್ರ ಆಂಟಿ ಅಂತ ಇದ್ದಾರೆ, ಅವರು ಸಗಣಿನಲ್ಲಿ ಸಾರಿಸ್ತಾರೆ ಮನೆ ಮುಂದೆ ಎಲ್ಲ ಫುಲ್ಲು. ಎವ್ರಿ ಥರ್ಸ್ಡೇಸು ಸಾರಿಸ್ತಾರೆ. ಸೊ ಆಗಿತ್ತು, ರಂಗೋಲಿ ಹಾಕ್ಕೊಡ್ ಬಾ ಅಂತ ಕರಿತಾಯಿದ್ರು ಆಂಟಿ ನನ್ನ. ಸರಿ ಅಂತ ಹೇಳಿ ಹೋಗಿ ರಂಗೋಲಿ ಹಾಕ್ಕೊಡ್ತಾ ಇದ್ದೀನಿ. ಫ್ರೈಡೇ ಆಗಿರೋದ್ರಿಂದ ಯೂಶ್ವಲಿ ಥರ್ಸ್ಡೇನೇ ಅವರು ಎವ್ರಿ ಥರ್ಸ್ಡೇ ವೀಕ್ಲಿ ಒನ್ಸ್ ಸಾರಿಸ್ಬಿಟ್ಟು ರಂಗೋಲಿ ಹಾಕಿಸ್ತಾರೆ. ಸೊ ಇವತ್ತು ಕೂಡ ಸಾರಿಸಿದ್ರು, ಕಲರ್ಸ್ ಹಾಕೋಣ ಅಂತ ಎಲ್ಲ ಹೇಳ್ತಿದ್ರು. ಸರಿ ಅಂತ ಹೇಳಿ ರಂಗೋಲಿ ಹಾಕಿ ಕಲರ್ ಹಾಕೋಕ್ಕೆ ಆಂಟಿ ಕೂಡ ಹೆಲ್ಪ್ ಮಾಡಿದ್ರು. ಆಂಟಿ ನಾನು ಇಬ್ಬರು ಸೇರಿ ಕಲರ್ ಹಾಕಿ ಲಾಸ್ಟಲ್ಲಿ ಔಟ್ಲೈನ್ ಬಿಟ್ಟು ಒಂದು ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ. ನಿಮಗೆ ಈ ರಂಗೋಲಿ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ. ಇದು 2 ರೀತಿ ರಂಗೋಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದು. ನಾನು ಒಂದು ಸತಿ ನೋಡಿದ್ದೆ, ಎಲ್ಲೋ ಯಾರೋ ಹಾಕಿದ್ರು. ಸೊ ಅದೇ ನೆನಪಿಟ್ಕೊಂಡು ಬುಕ್ಕಲ್ಲಿ ಒಂದು ಸತಿ ಚುಕ್ಕೆ ಇಟ್ಕೊಂಡು ಸೇಮ್ ರಂಗೋಲಿ ಹಾಕಿದೆ, ಚೆನ್ನಾಗಿ ಕೂಡ ಬಂತು. ಸೊ ಅದನ್ನೇ ಯಾಕೆ ಈ ರೀತಿ ಹಾಕಬಾರ್ದು, ದೊಡ್ಡದಾಗಿ ಇರುತ್ತೆ, ಮನೆ ಮುಂದೆ ಕೂಡ ಜಾಗ ಜಾಸ್ತಿ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಹಾಕಿದ್ದೆ. ಇದು ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಾನು ಸ್ನಾನಕ್ಕೆ ಅಂತ ಹೇಳಿ ಗೀಝರ್ ಹಾಕಿ ಮನೆಯಿಂದ ಆಚೆ ಕಡೆ ಎಲ್ಲ ಕಸ ಗುಡಿಸಿ ತೊಳೆದು, ಹಾಗೆ ಮನೆ ಒಳಗಡೆ ಕೂಡ ನೀಟಾಗಿ ಕಸ ಗುಡಿಸಿ ಒರೆಸಿ ರಂಗೋಲಿ ಬಿಡ್ತಾಯಿದ್ದೀನಿ ಲಾಸ್ಟಲ್ಲಿ. ನಮ್ಮ ಮನೆ ಮುಂದೆ ಎಲ್ಲ ಈ ಜಲಧನ್ ಯೋಜನೆಯಲ್ಲಿ ಎಲ್ಲರೂ ವಾಟರ್ ಪೈಪ್ಸ್ ಎಲ್ಲ ಹಾಕ್ತಿದ್ದಾರಲ್ಲ, ಸೊ ಅದ್ರ ಕೆಲಸ ನಡೀತಾ ಇತ್ತು. ಸೊ ಮನೆ ಮುಂದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಎಲ್ಲ ಗಲೀಜಾಗೋಗಿತ್ತು. ಸೊ ಗೇಟಿಂದ ಹೊರಗಡೆ ನಾನು ರಂಗೋಲಿ ಹಾಕೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ಈ ರೀತಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡು ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡು ಇಲ್ಲಿ ಮನೆ ಮುಂದೆನೇ ಬಾಗಿಲು ಮುಂದೆ ಹೊಸಲಿಗೆ ಮತ್ತು ಇಲ್ಲೇ ಬಾಗಿಲು ಮುಂದೆನೇ ಕೆಳಗಡೆ ಈ ರೀತಿ ಗ್ರ್ಯಾನೈಟಲ್ಲಿ ರಂಗೋಲಿನ ಹಾಕ್ಕೋತಾ ಇದ್ದೀನಿ. ಇದು ಟೈಮ್ ಬೀಯಿಂಗ್ ಅಷ್ಟೇ. ಯೂಶ್ವಲಿ ನಾನು ಇಲ್ಲಿ ರಂಗೋಲಿ ಹಾಕಲ್ಲ, ಅಲ್ಲಿ ಜಾಗ ಇಲ್ಲ ಹಾಕಲಿಕ್ಕೆ, ಫ್ರೈಡೇ ಬೇರೆ ಅಂತ ಹೇಳಿ ನಾನು ಇಲ್ಲಿ ಹಾಕ್ಕೋತಾ ಇರೋದಷ್ಟೇ. ಅಲ್ಲಿ ಜಾಗ ಕ್ಲೀನಾಗಿದ್ದರೆ ನಾನು ಅಲ್ಲಿನೇ ರಂಗೋಲಿ ಹಾಕ್ಕೋತೀನಿ, ಇಲ್ಲಿ ಹಾಕಲ್ಲ. ಮಾಮೂಲಿ ರಂಗೋಲಿ ಪುಡಿನಲ್ಲೇ ಅಲ್ಲಿ ರಂಗೋಲಿನ ಬಿಟ್ಕೋತೀನಿ. ಸಿಂಪಲ್ಲಾಗಿ ಬಿಟ್ಕೊಂಡೆ. ಇಲ್ಲಿ ಓಡಾಡ್ತಿರ್ತಾರಲ್ಲ ನನ್ನ ಮಗಳು ಬೇರೆ, ಇಲ್ಲೇ ಓಡಾಡ್ತಿರ್ತಾಳೆ, ಅವಳು ಎಲ್ಲ ಅಳಿಸ್ಬಿಡ್ತಾಳೆ ಬೇಗ. ಸೊ ಅದರಿಂದ ಚಿಕ್ಕದಾಗಿ ಸಿಂಪಲ್ಲಾಗಿ ಬಿಟ್ಕೊಂಡೆ. ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಎವ್ರಿ ಫ್ರೈಡೇ ನಾನು ಲಕ್ಷ್ಮೀ ಪೂಜೆನ ಮಾಡ್ತೀನಿ. ಲಕ್ಷ್ಮಿಗೆ ಫಸ್ಟು ಅಭಿಷೇಕ ಮಾಡ್ಕೋತೀನಿ, ಹಾಲಿನಲ್ಲಿ ಅಭಿಷೇಕ ಮಾಡ್ಕೋತೀನಿ, ಜೊತೆಗೆ ಅರಿಶಿಣ ಹಾಗೆ ಕುಂಕುಮ ನೀರನ್ನು ಕೂಡ ಅಭಿಷೇಕನ ಮಾಡ್ಕೋತೀನಿ. ಎವ್ರಿ ಫ್ರೈಡೇ ಈ ರೀತಿ ದೇವಿಗೆ ಲಕ್ಷ್ಮಿಗೆ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡಿ ದೇವರಿಗೆ ಅಷ್ಟೊತ್ತರ ಹೇಳಿ ಅರ್ಚನೆ ಕೂಡ ಮಾಡಿಕೊಂಡು ಆಮೇಲೆ ಕಾಯಿ ಹೊಡೆದು ಪೂಜೆ ಮಾಡ್ಕೋತೀನಿ. ಈ ದೇವಿದು ಕತೆ ಕೂಡ ಇದೆ, ಸಂಪತ್ತು ಲಕ್ಷ್ಮಿ ವ್ರತ ಅಂತ ಆಚರಣೆ ಮಾಡ್ತೀವಿ. ಈ ಲಕ್ಷ್ಮೀ ವ್ರತಕ್ಕೆ ಒಂದು ಕತೆ ಕೂಡ ಇದೆ. ಆ ಕತೆ ನಿಮಗೆ ಕೇಳೋಕ್ಕೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಲಕ್ಷ್ಮೀ ವ್ರತನ ಹೇಗೆ ಮಾಡೋದು, ಅಥವಾ ನಿಮಗೂ ಈ ರೀತಿ ವ್ರತ ಮಾಡೋಕ್ಕೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈ ವ್ರತದ ಡೀಟೇಲ್ಸ್ ಫುಲ್ಲು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಈ ವ್ರತದ ಕತೆ ಕೂಡ ಇದೆ, ಆ ಕತೆ ಕೂಡ ನಿಮಗೆ ಓದಿ ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟು ಪೂಜೆ ಬಗ್ಗೆ, ಯಾವ ರೀತಿ ಪೂಜೆ ಮಾಡಬೇಕು, ಏನೇನು ಪ್ರೊಸೀಜರ್ಸ್ ಇದೆ ಈ ದೇವಿ ಪೂಜೆ ಅಥವಾ ದೇವಿ ವ್ರತ ಮಾಡಲಿಕ್ಕೆ ಅಂತ ತೋರಿಸ್ಕೊಡ್ತೀನಿ. ದೇವಿ ಪೂಜೆ ಆಯ್ತಲ್ಲ, ಯೂಶ್ವಲಿ ಎವ್ರಿ ವೀಕು ದೇವಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಏನಾದ್ರು ಮಾಡ್ತೀವಿ. ಸೊ ಬೆಳಗ್ಗೆ ಪೂಜೆ ಮಾಡಿ ಅವಲಕ್ಕಿ ಮತ್ತು ಸಕ್ಕರೆನ ನಾನು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ. ಆಮೇಲೆ ಸರಿ ಮನೆಯಲ್ಲಿ ಕಾಯಿ ಇತ್ತು, ಸೊ ಏನಕ್ಕೆ ಹಾಗೆ ಇಟ್ಟದು, ವೇಸ್ಟ್ ಆಗುತ್ತೆ ಅಲ್ವಾ, ಅದ್ರ ಬದಲು ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳಿ ಕ್ವಿಕ್ಕಾಗಿ ದಿಢೀರಂತ ಹೂರಣ ರೆಡಿ ಮಾಡ್ಕೋತಾ ಇದ್ದೀನಿ. ಮೈದಾ ಹಿಟ್ಟು ನಾನು ಬೆಳಗ್ಗೆನೇ ಕಲಸಿಟ್ಟಿದ್ದೆ. ಎಂಥ ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಒಬ್ಬಟ್ಟನ್ನ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಕರಗಿಸ್ಕೊಂಡು ಇನ್ನೇನು ಪಾಕ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನುಣ್ಣಕ್ಕೆ ರುಬ್ಬಿಟ್ಕೊಂಡಿರೋ
ಕೊಬ್ಬರಿ ಹಾಗೆ ಏಲಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಬೆಲ್ಲಕ್ಕೆ ಸೇರಿಸಿ ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ತವಾಯಿಂದ ಬಾಣಲಿಯಿಂದ ಬಿಡುತ್ತೆ, ಹೊರಗಡೆ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಈ ರೀತಿ ಉಂಡೆ ಮಾಡಿಕೊಂಡು ಮಾಮೂಲಿ ಒಬ್ಬಟ್ಟು ನಾವು ಮೈದಾ ಜೊತೆಗೆ ಒಳಗಡೆ ಕಾಯಿ ಹೋಳಿಗೆ ಹೂರಣನ ಇಟ್ಕೊಂಡು ನಾವು ಡೈರೆಕ್ಟು ಹೆಂಚು ಮೇಲೆ ಬೇಯಿಸ್ಕೊಬೋದು. ಅಷ್ಟೇ, ಎಷ್ಟು ಸಿಂಪಲ್ ಅಲ್ವಾ ಈ ಹೋಳಿಗೆ ಮಾಡೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಡೀಟೇಲ್ ರೆಸಿಪಿ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಈ ಹೋಳಿಗೆ ಮಾಡಿದಾಗ ನಾನು ನಿಮ್ಮ ಜೊತೆ ರೆಸಿಪಿನ ಕ್ಲಿಯರಾಗಿ ಶೇರ್ ಮಾಡ್ತೀನಿ. ಜಸ್ಟ್ ಓವರ್ ವ್ಯೂ ಅಷ್ಟೇ ನಾನೀಗ ಕೊಟ್ಟಿರೋದು. ಈ ರೀತಿ ನೀಟಾಗಿ ಹೋಳಿಗೆ ಮಾಡಿಕೊಂಡು 1-2 ಹೋಳಿಗೆ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ದೇವರಿಗೆ ಫಸ್ಟು ನೈವೇದ್ಯಕ್ಕೆ ಇಟ್ಬಿಡೋಣ, ಆಮೇಲೆ ಬೇಕಾದರೆ ನಾವು ತಿನ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಫ್ರೈಡೇ ಆಗಿರೋದ್ರಿಂದ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಯೂಶ್ವಲಿ ಎವ್ರಿ ಫ್ರೈಡೇ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ಸ್ಯಾರಿ ಉಟ್ಕೊಂಡು ಆಮೇಲೆ ಲಕ್ಷ್ಮೀ ಪೂಜೆನ ಮಾಡ್ತೀನಿ. ಆಷಾಢದಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರನೇ ಇದೆ, ಆ ದೇವಸ್ಥಾನಕ್ಕೆ ಹೋಗಿ 9 ವಾರ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತಿಗೆ 9 ವಾರ ಕಂಪ್ಲೀಟ್ ಆಯಿತು. ಸೊ ಇವತ್ತೇ ಹೋಗಿ ದೇವರಿಗೆ ಮಡ್ಲಕ್ಕಿ ತುಂಬಿಸಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಆಂಟಿ ಕೂಡ ಅವರು ಪೂಜೆ ಮಾಡ್ತಿದ್ರು, ಅವ್ರದ್ದು ಇನ್ನೂ 2 ವಾರ ಇದೆ. ಸೊ ಅವರು ಇಬ್ಬರು ಒಟ್ಟಿಗೆ ಮಡ್ಲಕ್ಕಿ ತುಂಬಿಸೋಣ ಒಂದು ದಿನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಜಸ್ಟ್ ಹೋಗಿ ದೀಪ ಹಂಚ್ಕೊಂಡು ಬಂದೆ. ನಾನು ಲಾಸ್ಟ್ ಮಡ್ಲಕ್ಕಿ ತುಂಬಿಸೋ ದಿನ ದೇವಸ್ಥಾನಕ್ಕೆ ಹೋದಾಗ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಅವತ್ತಿನ ದಿನ ಕೂಡ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಈವ್ನಿಂಗ್, ಫ್ರೈಡೇ ಈವ್ನಿಂಗು ತೆಂಗಿನಕಾಯಿ ಮರ ಇದೆ ನಮ್ಮದು. ನಮ್ಮ ತೋಟದ ಸುತ್ತಲೂ ತೆಂಗಿನಕಾಯಿ ಮರ ಇದೆ. ಆ ಮರದಲ್ಲಿ ತೆಂಗಿನಕಾಯಿನ ಇಳಿಸ್ತಾಯಿದ್ರು. ಸೊ ಹಾಗೆ ಹೋಗಿದ್ವಲ್ಲ, ಎಳ್ನೀರೆಲ್ಲ ಇಳಿಸ್ಕೊಂಡು ಹಾಗೆ ಸಾರಿಗೆ ಬೇಕಾಗಿರುವಂತಹ ಚೆನ್ನಾಗಿ ಬಲ್ತಿರೋ ಕಾಯಿಗಳಿರುತ್ತಲ್ಲ ಆ ಕಾಯಿಗಳನ್ನು ಕೂಡ ಇವ್ರ ಕೈಯಲ್ಲಿ ಇಳಿಸ್ಕೊಂಡ್ವಿ. ಒಂದು 100-150 ಕಾಯಿ ಆಗಿದೆ. ಹಸಿ ಕಾಯಿ ಇರೋದ್ರಿಂದ ಅದನ್ನು ಹಾಗೆ ಹಾರಾಕಿ ಇಟ್ಟಿದ್ದೀವಿ ಮನೆ ಹತ್ರ. ಅದು ನೀಟಾಗಿ ಒಣಗಿದ ಮೇಲೆ ಅದನ್ನು ನೀಟಾಗಿ ಸುಲ್ಕೊಂಡು ನಾವು ಸಾರಿಗೆ ಅಥವಾ ಪೂಜೆಗೆ ಎಲ್ಲ ಯೂಸ್ ಮಾಡ್ಕೊತೀವಿ. ನನ್ನ ಮಗಳು ಕೂಡ ಬಂದಿದ್ಲು ಮನೆಯಲ್ಲಿ ಅಂತ 1-2 ಕಾಯಿ ಎಳ್ನೀರು ಕಾಯಿನ ತೆಗೆದಿಟ್ಟಿದ್ವಿ. ಅವ್ಳಿಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಸರಿ, ನೀವು ನಂಗೆ ಎಳ್ನೀರು ಬೇಕು ಅಂತ ಕೇಳ್ತಿದ್ಲು. ನೋಡಿ ಹೇಳ್ತಿದ್ಲು ಮಚ್ಚು ಎಲ್ಲ ಬೇಕು ಅಂತ. ಹೌದಾ? ಮತ್ತಿವಾಗ ಹೆಂಗದು ಓಪನ್ ಮಾಡೋದು? ಎತ್ಕೊಂಡು ಹೋಗು. ಚಾಕುನು ಚೊಂಬು 2 ಎತ್ಕೊಂಡು ಹೋಗು. ಜಿ ಹಾಕೊಳ್ಳೋಕ್ಕೆ ಮಾಡಿಕೊಂಡು ಎಳ್ನೀರು ಉಳಿಸ್ಕೊಂಡು ಅವ್ರ ಅಪ್ಪ ಕೈಯಲ್ಲಿ ಕುಡ್ಕೊಂಡ್ಲು. ಅದಾದಮೇಲೆ ಅವತ್ತು ಸಂಜೆ ನಮ್ಮ ರೇಖಾಕ್ಕ ಅವ್ರು ಬಂದಿದ್ದು. ರೇಖಾಕ್ಕ ಅಂತಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಸಿಸ್ಟರ್, ಅವರು ಅವ್ರ ಹಸ್ಬೆಂಡ್ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಅವತ್ತು ಇವಳ ಹತ್ರ ಆರ್ಟ್ ಕಿಟ್ ಬಂದಿತ್ತು. ಸಾವಂತದುರ್ಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆರ್ಟ್ ಕಿಟ್ ಒಂದು ತೊಗೊಂಡಿದ್ವಿ, ಅದು ಇತ್ತು. ಸೊ ಅವ್ರ ಅಣ್ಣಗೆ ನೋಡಿಸ್ಕೊಂಡು ನನಗೆ ಇದರಲ್ಲಿ ಪೇಂಟಿಂಗ್ ಮಾಡಿಕೊಡು ಅಂತ ಎಲ್ಲ ಹೇಳಿ ಅವಳು ಪೇಂಟಿಂಗ್ ಎಲ್ಲ ಮಾಡಿಸ್ಕೊತಾ ಇದ್ಲು. ಅವನು ತುಂಬಾ ಚೆನ್ನಾಗಿ ಡ್ರಾಯಿಂಗ್ಸ್ ಆಗಲಿ ಪೆನ್ಸಿಲ್ ಸ್ಕೆಚ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ನಾನು ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅಥವಾ ಅವನೇನಾದ್ರು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಾನು ನಿಮಗೆ ಅವನ ಪೇಂಟಿಂಗ್ಸ್ ಆಗಲಿ ಅವ್ನ ಡ್ರಾಯಿಂಗ್ಸ್ ಆಗಲಿ ಎಲ್ಲ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾನೆ. ಈ ವಯಸ್ಸಿಗೆ ಅಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡೋದು, ಆರ್ಟ್ ಸ್ಕೆಚ್ ಮಾಡೋದು, ಅದೆಲ್ಲ ತುಂಬಾ ಟ್ಯಾಲೆಂಟ್ ಇದೆ ಅವನ ಹತ್ರ. ಅದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಾವು ಮೀಟ್ ಆದಾಗ. ಮಗು ಅಲ್ವಾ ಆ ರೀತಿ. ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದ. ಇಂಗ್ಲೀಷ ಏನೇನು ಹೇಳ್ತಿದ್ಲು ಅವಳು, ಅದರಲ್ಲೂ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಲು. ಅಲ್ಲಿ ಇಲ್ಲಿ ಹಾಕೋದು, ಅಲ್ಲಿ ಇಲ್ಲಿ ಮುಟ್ಟೋದು ಎಲ್ಲ ಮಾಡ್ತಿದ್ಲು. ಬಟ್ ಸ್ಟಿಲ್ ಅವಳು ಏನೋ ಮಾಡಿರೋದ್ರಲ್ಲೂ ಒಂಚೂರು ಮ್ಯಾನೇಜ್ ಮಾಡಿಕೊಂಡು ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದ. ಇಶಾಗೂ ಅಷ್ಟೇ, ಯಾರಾದರೂ ಮಕ್ಕಳಿದ್ರೆ ಅವ್ರ ಜೊತೆ ಆಟಾಡಿಕೊಂಡು ಮಾತಾಡಿಕೊಂಡು ತುಂಬಾ ಖುಷಿಯಾಗಿರ್ತಾಳೆ. ಮಮ್ಮಿ ನಾನೇ ಮಾಡಿದ್ದು ಅಂತೆಲ್ಲ ತೋರಿಸ್ತಾ ಇದ್ಲು. ಸರಿ ಆಯಿತು ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದ ಅವನು. ಜಸ್ಟ್ ನಮ್ಮ ಇಶಾದು ಮನೆ ರಫ್ ಬುಕ್ಕಲ್ಲಿ ಇಷ್ಟು ಮಾತ್ರ ಮಾಡಿದ್ರು. ಅವರೆಲ್ಲ ಹೋದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಸರಿ ಆಯಿತು, ಇವತ್ತು ಹೇಗಿದ್ರು ಫ್ರೈಡೇ ದೇವಸ್ಥಾನಕ್ಕೆ ಹೋಗಿ ಬರೋಣ, ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಗುನೂ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋಗಿ ಬಂದ್ವಿ. ಪಾರ್ವತಿ ದೇವಿಗೆ ಅಂತ ಹೇಳಿ ಸೀರೆಯನ್ನು ತೊಗೊಂಡು ಬಂದಿದ್ವಿ, ದೇವರಿಗೆ ಕೊಟ್ಟು ಬರೋಣ ಅಂತ. ಸೊ ಅವತ್ತಿನ ದಿನ ಫ್ರೀ ಇತ್ತು ಅಂತ ಹೇಳಿ ಇಲ್ಲಿ ಶಿವನ ದೇವಸ್ಥಾನ, ಶಿವ ಪಾರ್ವತಿ ಇಬ್ಬರು ಇದ್ದಾರೆ, ಅಲ್ಲಿ ಹೋಗಿ ದೇವರಿಗೆ ಮಡ್ಲಕ್ಕಿ ತುಂಬಿಸಿ ಸೀರೆನ ಕೊಟ್ಟು ಬಂದ್ವಿ.
ದೇವಸ್ಥಾನ ತುಂಬಾ ಪ್ರಶಾಂತವಾಗಿರೋ ಜಾಗ ಇದು. ಇಲ್ಲಿ ದೊಡ್ಡ ಶಿವ ಮೂರ್ತಿ ಕೂಡ ಈ ರೀತಿ ಇದೆ. ಯಾವತ್ತಾದ್ರೂ ಡೇ ಟೈಮು ಫ್ರೀ ಇದ್ದಾಗ ಹೋಗ್ತೀನಲ್ಲ, ಆಗ ನಾನು ಕಂಪ್ಲೀಟ್ ದೇವಸ್ಥಾನದ ಟೂರ್ನ ಮಾಡಿಸ್ತೀನಿ. ಆ ದೇವಸ್ಥಾನ ಅಂತೂ ತುಂಬಾ ಪ್ರಶಾಂತವಾಗಿ ಸ್ಪೇಷಿಯಸ್ ಆಗಿದೆ, ತುಂಬಾ ಒಳ್ಳೆಯ ಜಾಗ. ಇಲ್ಲಿ ಹೋದರೆ ಒಂಥರ ಭಕ್ತಿ ನಮಗೆ ಇನ್ನರ್ ಫೀಲಿಂಗ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ಬೇಕಾದ್ರೆ ಲೊಕೇಶನ್ ಬೇಕಾದ್ರೆ ಶೇರ್ ಮಾಡ್ತೀನಿ, ಇಲ್ಲಿ ಬಂದು ನೀವು ಒಂದ್ಸತಿ ಪೂಜೆ ಮಾಡಿಸ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವು ಅಂದ್ಕೊಂಡಿರೋದೆಲ್ಲ ಇಲ್ಲಿ ಕೇಳಿಕೊಂಡ್ರೆ ದೇವರು ಈಡೇರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ನಾವು ಕೂಡ ಈ ದೇವಸ್ಥಾನದಲ್ಲಿ ಎಷ್ಟೋ ವಿಷಯವಾಗಿ ದೇವ್ರನ್ನ ಬೇಡಿಕೊಂಡು ದೇವರಿಗೆ ಹರಸ್ಕೊಂಡು ಹೋಗಿದ್ವಿ. ಅದು ಎಲ್ಲ ನೆರವೇರಿದಾದಮೇಲೆ ನಾವು ಏನು ಹರಸ್ಕೊಂಡಿದ್ವೋ ಆ ಹರಕೆನ ಕೂಡ ನಾವು ತೀರಿಸಿದ್ದೀವಿ ದೇವಸ್ಥಾನದಲ್ಲಿ. ಇಲ್ಲಿನ ಅರ್ಚಕರು ಅಷ್ಟೇ ತುಂಬಾ ಭಕ್ತಿ ಶ್ರದ್ಧೆಯಿಂದ ನಿಧಾನವಾಗಿ ಪೂಜೆನ ಮಾಡಿಕೊಡ್ತಾರೆ. ನಮಗೆ ಏನು ಕಷ್ಟಗಳಿದೆ ಅದನ್ನು ಕೇಳಿ ಈ ದೇವಿಯ ಬಳಿ ಪ್ರಶ್ನೆ ಹಾಕಿ ಆ ದೇವಿಯಿಂದ ಬರೋ ಉತ್ತರನ ನಮಗೆ ಹೇಳಿ ನಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಕೊಡ್ತಾರೆ. ನಿಮಗೆ ಏನಾದರೂ ಶಾಸ್ತ್ರ ಏನಾದರೂ ಕೇಳಬೇಕು ಅಂತ ಇದ್ದರೆ ಈ ದೇವಿಯ ಅರ್ಚಕರ ಬಳಿ ಕೂಡ ನೀವು ಆ ಶಾಸ್ತ್ರನ ಕೇಳ್ಬೋದು. ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಲ್ಲದರಲ್ಲೂ ಟಾಪ್ ನಾಚ್ ಆಗಿರೋ ಈ ದೇವಸ್ಥಾನ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.